ಲೈಕ್ ಇಟ್. ರಾಗಿಣಿ ಯಾವ ವೇಷದಲ್ಲಿ ಬಂದ್ರೆ ಎಂತಾಯ್ತಪ್ಪ, ತುಪ್ಪ ಬೇಕಾ ತುಪ್ಪ ಅಂತ ಹೇಳಿದ್ರಾಯ್ತು. ಸುಮ್ಮನೆ ಕೋಮಾಟಿಗೆ ಮಾಡಿದ್ದು. ಈಗೆಂತ ಆ ನಾಗಿಣಿಯನ್ನು ನಾನು ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ಹೋಗ್ಬೇಕಾ? ಗೌಡ್ರೆ, ನೀವೆಂತ ಕಿತ್ತೋಗಿರೋ ಐಡಿಯಾ ಕೊಡ್ತೀರಾ ಅನ್ನೋದಕ್ಕೆ ಇವನೇ ಎಕ್ಸಾಂಪಲ್. ಇದೆಲ್ಲ ನಿಮ್ಗೆ ಬೇಕೇನ್ರಿ? ಏನ್ ನಿಮ್ ಪ್ರಾಬ್ಲಮ್? ಹೊಸಿ ಸಮಾಧಾನವಾಗಿರಿ. ಅಣ್ಣಪ್ಪನವ್ರೆ, ಹೊಸ ಜೋಡು ಕಚ್ಚುತ್ತೆ ಅಂತ ಎಷ್ಟು ಬುಡಾಕದ್ದ, ಅದಕ್ಕೋಸಿ ಎಣ್ಣೆ ಸೇವರಿ ಹಾಕಬೇಕು. ಆಗ ಅದು ನಮ್ಮ ಮಾತು ಕೇಳ್ತದೆ. ಇವನು ಹಂಗೆ ನರಗಳು ಹೊಸಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಹೊಸಿ ತಡ ಆಯ್ತದೆ. ಐ ಲೈಕ್ ಇಟ್ ರಿಂಗ್ ಮಾಸ್ಟ್ರೆ. ನನ್ನನ್ನು ಕಂಡಪಟ್ಟೆ ಚಂದದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಕಟ್ಟುವ ಉಚ್ಚ ಆಸ್ಪತ್ರೆಗೆ ನಿಮ್ಮನ್ನೇ ಪಾರ್ಟ್ನರ್ ಆಗಿ ಮಾಡ್ಕೊಳ್ತೀನಿ. ಆಯ್ತು ಕಡ, ನೀ ಕಟ್ಸಿದ ಕಾಲಕ್ಕೆ ಆಗವ. ಈಗ ಮಧುರ ಅವ್ರಿಗೆ ಹೆಂಗ್ ವಿಷಯ ತಿಳಿಸೋದು ಅದನ್ನ ಹೇಳೋಣ. ಇದಕ್ಕೆ ನಿಮಗೆ ಮಂಡೆ ಸಮಯ ಇಲ್ಲ ಅನ್ನೋದು. ನನ್ನನ್ನು ಹುಚ್ಚ ಅಂತೀರಾ, ಆದ್ರೆ ನಿಜವಾದ ಹುಚ್ಚರು ನೀವಿಬ್ಬರು. ಗೌಡ್ರೆ, ನಾನು ಹೊರಟೆ. ಇವನ್ ಜೊತೆ ನೀವೇ ಹೆಣ್ಗಿ. ಇವನ್ ಕೈಲಿ ಹುಚ್ಚ ಅನ್ಸ್ಕೊಂಡು ನನ್ಗಿರಕ್ಕಾಗಲ್ಲ. ಸುಮ್ಮನೆ ಇರಿ. ಹುಚ್ಚ ಸಿನಿಮಾ ಮಾಡಿ ಅಲ್ವಾ ಸುದೀಪ್ ಅವರು ಕಿಚ್ಚಬ್ಸಿದ್ದು. ಎಂತ ಮಾತನಾಡಿದ್ರಿ ರಿಂಗ್ ಮಾಸ್ಟ್ರೆ. ನಿಮ್ಮನ್ನು ನೋಡ್ತಾ ಇದ್ರೆ ಚತುರ್ಭುಜನದ್ದೇ ನೆನಪಾಗ್ತಿದೆ. ಅಂತ ಪಂಚು ಹೊಡೆದ್ರಿ. ಅದೇ ಕಲ್ಟಿವೇಟ್ರು. ಈಗ ಚತುರ್ಭುಜಕ್ಕೆ ಸೂಪರ್ ಮಾರ್ಮೈ ಭುಜ ಬೇಕಾಗೋದು ಕೂಡ. ಈಗ ತಲಾಟ ಬಿಟ್ಬಿಟ್ಟು ವಿಷಯಕ್ಕೆ ಬಂದಯಾ? ಓಯ್ ರಿಂಗ್ ಮಾಸ್ಟ್ರೆ, ನಿಮಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಮಧುರ ಬಾಬಿಗೆ ಫೋನ್ ಮಾಡಿ ಹೇಳಿ ಅಲ್ವಾ? ಅದು ಬೇರೆ ಯಾರಿಗೂ ವಿಷಯ ಗೊತ್ತಾಗೋದಿಲ್ಲ. ಇದಕ್ಕೆ ಕೂಡ ನೀನ್ ನಮಗ್ ಬೇಕು ಅನ್ನೋದು. ಆ ವೇಷದಲ್ಲಿ ಒಂದು ಸಣ್ಣ ವಿಷಯ ಒಳ್ಳಿನಿಲ್ಲ ನೋಡು. ಮತ್ತಿನ್ನಂತಕ್ಕೆ ಲೇಟ್ ಮಾಡೋದು, ಪಕ್ಕ ಫೋನ್ ಮಾಡಿಲ್ಲ. ಹಲೋ, ಮಧುರ ಅವ್ರೆ. ಹೇಳಿ ಗೌಡ್ರೆ. ಮಧುರ ಅವ್ರೆ, ನೀವು ಒಬ್ಬರೇ ಇದ್ದಾರೆ ಅಲ್ವಾ? ಹೌದು, ಯಾಕೆ ಕೇಳ್ತಿದ್ದೀರಾ? ನಿಮ್ ತಮ್ಮ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಿಮ್ ಫ್ರೆಂಡ್ ಅಲ್ಲಿ ಇಲ್ಲ ಅಲ್ವಾ? ಇಲ್ಲ, ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಏನ್ ವಿಷಯ ಹೇಳಿ? ಮಧುರ ಅವ್ರೆ, ನೀವು ತಿಳ್ಕೊಂಡ್ರಾಗ ನಿಮ್ ಫ್ರೆಂಡು ಮನುಷ್ಯ ಅಲ್ಲ, ವಿಷಕನ್ನೇ. ಅವ ಆವು ಕಲ್ ಕಚ್ಕೊಂಡು ಸತ್ತು 1 ವರ್ಷ ಆಗದೆ. ಅವ ಮನುಷ್ಯ ರೂಪದಲ್ಲಿರೋ ನಾಗಿನಿ. ಅದಕ್ಕೆ ಅವಳಿಂದ ಹೊಸ ಹುಷಾರಾಗಿರಿ. ಹುಷಾರಾಗಿರ್ಬೇಕಾಗಿರೋದು ಅವಳಲ್ಲ, ನೀವು. ಮಧುರ ಅವ್ರೆ, ನಾನು ನಿಮ್ ಒಳ್ಳೇದು ಕೇಳ್ತಾವ್ನಿ. ನನ್ನ ಮಾತು ಹೊಸಿ ಕೇಳಿ. ನಿಮ್ ಮಾತು ಕೇಳಕ್ಕೆ ನನ್ ಮಧುರ ಅಲ್ಲ, ರಾಗಿಣಿ. ನೀವಾ? ಹೌದು, ನಾನೇ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ಬದುಕಕ್ಕೆ ಬಿಡಿ. ನಾನಿಲ್ಲಿ ಯಾರಿಗೂ ತೊಂದರೆ ಕೊಡಕ್ಕೆ ಬಂದಿಲ್ಲ. ತೊಂದರೆ ಕೊಡೋ ಥರ ನೀವೇ ಮಾಡ್ತಿದ್ದೀರಾ. ಇದೇ ಕೊನೆ. ಮತ್ತೆ ನನ್ನ ವಿಷಯ ಮಧುರಾಗಿ ಹೇಳೋ ಪ್ರಯತ್ನ ಮಾಡಿದ್ರೆ ಇನ್ಯಾರು ಉಳಿಯಲ್ಲ. ಎಂತಾಯ್ತು ರಿಂಗ್ ಮಾಸ್ಟ್ರೆ? ಎಂತದಕ್ಕೆ ಅಲ್ಕಿ ಬಿದ್ದದ್ದು? ಗೌಡ್ರೆ, ಮಧು ನಿಮ್ ಮಾತು ನಂಬ್ಲಿಲ್ವಾ? ಓನ್ಲಿ ಅವ್ರು ಮಾತಾಡಿರ್ತಾನೆ ನಂಬಕ್ಕ. ಇಷ್ಟೊತ್ತು ನಾವು ಮಾತಾಡಿದ್ದು ನಾಗಿಣಿ ಜೊತೆಲಿ. ನನಗೆ ಗೊತ್ತಿತ್ತು ಹೀಗೆ ಎಡವಟ್ಟಾಗುತ್ತೆ ಅಂತ. ಅವಳು ಸಾಮಾನ್ಯವಾದ ಹೆಣ್ಣಲ್ಲ ರೀ. ನಾವೇನೇ ಮಾಡಿದ್ರು ಅವಳು ಗೊತ್ತಾಗ್ಬಿಡುತ್ತೆ. ನಾವು ಸುಮ್ಮನೆ ಇರದೆ ದಾರಿಲಿ ಹೋಗ್ತಿದ್ದ ಅವನ ಎದ್ದು ಜೇಬಲ್ ಬಿಟ್ಕೊಂಡಂಗಾಯ್ತು. ಅವ್ಳ ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ ಅಂತ ನನಗೇನು ಗೊತ್ತಿತ್ತು? ಅದು ಅಲ್ದಿಯೇ ಮಧುರ ಅವ್ರ ಧ್ವನಿಲೆ ಮಾತಾಡಿದ್ರು. ಅವ್ರು ಅನ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಟ್ಟು. ಹಿಂಗೆ ಆದ್ರೆ ಮಧುರ ಅವ್ರನ್ನ ಕಾಪಾಡ್ಕೊಳ್ಳೋದು ಶಾನೆ ಕಷ್ಟ ಆಯ್ತದ. ಡೋಂಟ್ ವರಿ ಬ್ರದರ್. ಪಾಪು, ಪಾಪು ಅಲ್ಲ, ಪಾಂಡುಪುರ್ ಪುಟ್ಮಲ್ಲಿ ಅಂತ ಕರೀರಿ. ಸಾರಿ, ಪಾಂಡುಪುರದ ಪುಟ್ಮಲ್ಲಿ ಅವ್ರೆ. ಏನ್ ಮಾಡ್ತಿದ್ದೀರಾ? ಪುಟ್ಮಲ್ಲಿ ಅವ್ರೆ, ನೀವ್ ಈ ತರದ ಪುಸ್ತಕನೆಲ್ಲ ಓದ್ತಿದ್ದೀರಾ ಅಂದ್ರೆ ನಿಮ್ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ತಿದೆ ಅಂದಂಗ ಆಯ್ತು. ಇದನ್ನೆಲ್ಲ ಓದಿದ್ರೆ ಯಾವ ನಾಲೆಡ್ಜ್ ಇಂಪ್ರೂವ್ ಆಗೋದು? ಇರೋ ನಾಲೆಡ್ಜ್ ಕಿತ್ಕೊಂಡು ಹೋಗಿ ರಂಗನ್ ತಿಟ್ ಸೇರ್ಕೊತದೆ. ಮತ್ ಯಾಕೆ ಈ ಪುಸ್ತಕ ಓದ್ತಿದ್ದೀರಾ? ನಾನೇನು ಓದ್ಬೇಕು ಅಂತ ಓದ್ತಾ ಇಲ್ಲ. ಓದ್ತಾರೆ ಪೇಪರೂನು ಇದನ್ನ ಫ್ರೀ ಆಗಿ ಕೊಟ್ಬಿಟ್ಟು ರಾಡ್ ಮಾಡಿ ಅಂತ ಅದಕ್ಕೆ ಓದ್ತೀವಿ. ಪುಟ್ಮಲ್ಲಿ ಅವರದು ರಾಡಲ್ಲ, ರೀಡು. ಹಿಡಿದ್ರೆ ಚಾಡ. ಆದ್ರೆ ಇದು ಇಂಗ್ಲಿಷ್ ಅಲ್ಲದೇನಿ, ನಂಗೆ ಅರ್ಥ ಆಯ್ತಲ್ಲ. ಅದಕ್ಕೆ ಇದ್ರಲ್ಲಿರೋ ಚಿತ್ರ ನೋಡ್ತೀವಿ. ಪುಟ್ಮಲ್ಲಿ ಅವರೇ, ನಿಮ್ಗೆ ಓದಕ್ ಬರ್ದಿದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಅದಕ್ಕೆ ಅಂತ ನಾನಿದ್ದೀನಲ್ಲ, ನಾನು ಓದಿ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಅದೆಲ್ಲ ಬೇಡ ಬುಡಿ, ಇದನ್ನೆಲ್ಲ ತಿಳ್ಕೊಂಡು ನಾ ಏನ್ ಮಾಡ್ಬೇಕು? ಕಮಾನ್ ಪುಟ್ಮಲ್ಲಿ ಅವರೇ, ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ದೇಶದಲ್ಲಿ ಬದಲಾವಣೆಯ ಸಮಯ ಬಂದಿದೆ. ನೀವು ಬದಲಾಗಬೇಕು. ಅಯ್ಯ, ಏನ್ ಬದಲಾವಣೆ ಬಂದಿದ್ದೋ ಏನೋ. ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಚಿನ್ನ ಬೆಳ್ಳಿನ ರೋಡಲ್ಲಿ ಹಾಕೊಂಡು ಸೇರಲ್ಲಿ ಹಾಕೊಡ್ತಿದ್ರಂತೆ. ಇವತ್ತೇನಾದ್ರೂ ಒಂದೇ 1 ಗ್ರಾಮ್ ಚಿನ್ನನ ಮೈ ಮೇಲೆ ಹಾಕೊಂಡು ಹೋದ್ರೆ ಕಾಡ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಚಿನ್ನ ಮಾಡ್ಸ್ಕೊಂಡು ಮುಚ್ಕೊಂಡು ಓಡಾಡಕ್ಕಾಗ್ತಾ? ಪುಟ್ಮಲ್ಲಿ ಅವರೇ, ನೀವೆಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾನು ನಿಮಗೆ ಬರೀ ಅಡುಗೆ ಮನೇಲಿ ಅಡುಗೆ ಮಾಡೋದು ಅಷ್ಟೇ ಗೊತ್ತು ಅಂದ್ಕೊಂಡಿದ್ದೆ. ಅದ್ರ ಆಚೆಗೂ ಗೊತ್ತಿದೆ. ನಾನು ನಿಮ್ಮಿಂದ ಕಲಿಯೋದು ತುಂಬ ಇದೆ.
ಹಂಗೇನೂ ಇಲ್ಲ ನೀ ನಾನು ಓದಿರೋದ್ನ ನಿಮ್ತವ ಹೇಳ್ಕೊಂಡೆ. ನಿಮ್ತವ ಕಲಿಯೋದು ಸಾನೇ ಅದೇ, ಯಾಕಂದ್ರೆ ನೀವು ನನಗಿನ್ನ ಸಾನೇ ಮೆಂಟಲಿಜೆಂಟು. ಪುಟ್ಮಲ್ಲಿ ಮೆಂಟಲಿಜೆಂಟ್ ಅಲ್ಲ, ಇಂಟೆಲಿಜೆಂಟ್. ಹಿಡಿದ್ರೆ ಚಾಡ. ನಿಮ್ಗಿಂತ ಮಧುರವರು ಸಾನೇ ಬುದ್ಧಿವಂತರು ಅನ್ನಿ. ಅವ್ರ ಥರ ಆಗ್ಬೇಕು ಅಂತ ನಂಗೆ ಬೋ ಆಸೆ, ಆದ್ರೆ ಆಗ್ತಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಪುಟ್ಮಲ್ಲಿ ಅವರೇ? ಮಧು ಥರ ಇರೋದು ತುಂಬಾ ಸುಲಭ, ಅದನ್ನ ನಾನು ಹೇಳ್ಕೊಡ್ತೀನಿ. ಅದ್ ಹೆಂಗ? ಹೆಂಗೆ ಅಂದ್ರೆ ಏನು ಗೊತ್ತಿಲ್ಲದೆ ಇದ್ರು ನನಗೆಲ್ಲ ಗೊತ್ತಿದೆ ಅಂತ ಫೋರ್ಸ್ ಕೊಡೋದು. ಮುಖ್ಯವಾಗಿ ಗಂಡನ್ನ ಹೇಗೆ ಪಳಗಿಸಿ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತಿದ್ರೆ ಸಾಕು, ನೀವು ಮದುವೆ ಹೋಗ್ತೀರಾ. ಬ್ಯಾಡ ಬೇಡ, ಹಂಗಾಗತ್ ಬ್ಯಾಡ. ನಾನು ನನ್ನಂಗೆ ಇರ್ತೀನಿ, ಅವ್ರು ಅವ್ರಂಗೆ ಇರ್ಲಿ. ನಾನು ನನ್ನಂಗೆ ಇದ್ದು ನಮ್ಮ ಬಾಪಣ್ಣ ಸೇವೆ ಮಾಡ್ತೀನಿ. ಅದಕ್ಕೆ ಪುಟ್ಮಲ್ಲಿ ಅವ್ರೆ, ನೀವು ನನಗೆ ಬೇಕು ಅನ್ಸೋದು. ಯಾರಂದ್ರಿ? ನಿಮ್ ಗುಣ ಮದುವೆ ಬರ್ಲಿಲ್ವಲ್ಲ ಅಂದೆ. ಬೇಡ ಬೇಡ, ನಾನು ನನ್ನಂಗೆ ಇರ್ತೀನಿ, ಅವರು ಅವ್ರಂಗೆ ಇರ್ಲಿ. ಅವ್ರಂಗಿರ್ಲಿಲ್ಲ ಅಂದ್ರೆ ನಿಮ್ಮಂತ ನಾಲ್ಕು ನಮ್ಮ ಬಗ್ಬಡಿಯಕಾಯ್ತಿದ್ದ. ಏನ್ ಗೌಡ್ರೆ ಫೋನ್ ಮಾಡಿ ಬರಕ್ ಹೇಳಿದ್ದು? ವಿಷಯ ಇಲ್ಲದೆ ಗೌಡ ಪಿ ಓದಲ್ಲ. ನಿಮ್ತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಅನ್ನಿ. ಹಂಗಾರೆ ಇವ್ರು ಒಟ್ಟಿಗೆ ಹೋಗಿ ಹೇಳ್ಬೋದಿತ್ತಲ್ಲ. ಆಮೇಲೆ ಪುಟ್ಮಲ್ಲಿ ಅದನ್ನ ನಮ್ಮ ಮಟ್ಟಿಲಿ ಹೇಳಿದ್ರೆ ಅದಕ್ಕೆ ಬೆಲ್ಲ ಸಿಕ್ಕದು. ಮಧುರವ್ರೆ, ಇವತ್ತು ನೀವು ನಮ್ಮ ಮಟ್ಟಿಲಿ ಉಂಡ್ಕೊಂಡು ಹೋಗ್ಬೇಕು. ಊಟ ಮಾಡ್ತೀನಿ, ಬಟ್ ವಿಷಯ ಏನಂತ ಹೇಳಿ. ಮಧುರವ್ರೆ, ನನ್ನ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದಿತ್ತು ಅನ್ನಿ. ಆ ಸಂತೋಷನ ನಿಮ್ ಜೊತೆಗೆ ಹಂಚ್ಕೊಳ್ಳೋವಂತ ಕರೆಸ್ತದು. ಸೂಪರ್ ಗೌಡ್ರೆ, ಕಂಗ್ರ್ಯಾಚುಲೇಷನ್ಸ್. ಈ ವಿಷಯ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲೂ ನಾನು ಊಟ ಮಾಡ್ಕೊಂಡೇ ಹೋಗ್ತೀನಿ. ಬಾಬಣ್ಣ, ಈ ವಿಷಯವ ನೀವು ನಂತವ ಏಳೇ ಇಲ್ಲ. ಹೇಳಿದ್ರೆ ಇಷ್ಟೆಲ್ಲ ಅಡುಗೆ ಮಾಡ್ಬಿಡ್ತಿದ್ದಿ. ಆಮೇಲೆ ಪುಟ್ಮಲ್ಲಿ, ಇವತ್ತು ನೀನು ಅಡುಗೆ ಮಾಡಂಗಿಲ್ಲ. ಯಾಕೆ? ನಮ್ಮನ್ನ ಬಂಚು ಕರ್ಕೊಂಡು ಹೋದರಿಯಾ? ಅದು ಬಂಚಲ್ಲ ಕಮ್ಮಿ, ಲಂಚು. ಹಿಡಿದ್ರೆ ಜಾಡ. ಅದಕ್ಕೆ ಕರ್ಕೊಂಡು ಹೋದರಿಯಾ? ಆಮೇಲೆ ಪುಟ್ಮಲ್ಲಿ, ಇವತ್ತು ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ನಿಮಗೆಲ್ಲ ಬಡಿಸ್ತೀನಿ. ವಾವ್ ಗೌಡ್ರೆ, ನಿಮ್ ಕೈ ರುಚಿನೂ ತಿಂದಂಗಾಗತ್ತೆ. ಬಾಬಣ್ಣ, ಆದ್ರೂ ನೀವು ಚಂದನವ್ರನ್ನ ಕರಿಬೇಕಿತ್ತು ಅನ್ನಿ. ಆಮೇಲೆ ಪುಟ್ಮಲ್ಲಿ, ಅವ್ರನ್ನ ಮರ್ತು ಬಿಟ್ಟನಾ ಕರ್ದಿನಿ, ಇನ್ನೇನು ಬಂದ್ಬಿಡ್ತಾರೆ. ನೀವು ಹಿಂಗೆ ಮಾತಾಡ್ತಾರಿ, ಒಂದೇ ಒಂದು ನಿಮಿಷ ಬಂದ್ಬಿಡ್ತೀನಿ. ಪುಟ್ಮಲ್ಲಿ ಅವರೇ, ಅಂತೂ ಇಂತೂ ನೀವು ಜಾಕ್ಪಾಟ್ ಹೊಡೆದ್ಬಿಟ್ರಿ. ನಂಗೂ ಈ ರೀತಿ ಖುಷಿ ಪಡ್ಬೇಕು ಅಂತೆಲ್ಲ ಆಸೆ ಇದೆ, ಬಟ್ ಏನ್ ಮಾಡೋದು, ಜಾನಿ ಕೆಲ್ಸನೇ ಮಾಡಲ್ಲ. ಮಧುರ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ಚಂದನ್ ಅವ್ರಿಗೂ ಒಳ್ಳೆ ಕಾಲ ಬಂದೇ ಬರ್ತದೆ. ಆಗ ನೀವು ನಮ್ಮನ್ನ ನಿಮ್ಮಟ್ಟಿ ಊಟಕ್ಕೆ ಕರೆಯಿರಂತೆ. ಆ ಟೈಮ್ ಯಾವಾಗ ಬರುತ್ತೋ ಏನೋ. ನನ್ನ ಲೈಫ್ ಆ ಕಡೆ ತೇಲ್ತಾನೂ ಇಲ್ಲ, ಈ ಕಡೆ ಮುಳುಗ್ತಾನೂ ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಮಧುರ ಅವರೇ. ತಕೊಳ್ಳಿ ಜ್ಯೂಸ್ ಕೊಡ್ರಿ. ತಕೊಳ್ಳಿ. ಥ್ಯಾಂಕ್ ಯು. ಶಂಕರೇಶ್ವರ, ಆತ್ಮಗಳು ಬದಲಾಯ್ತವ ಅನ್ಕೊಂಡ್ರೆ ಆತ್ಮಗಳೇ ಆಚೆಗೆ ಬರೋ ಥರ ಕಾಣ್ತಾವ. ಬಾಬಣ್ಣ, ಗೌಡ್ರೆ, ಯಾಕೆ ಹಾಗೆ ನಗ್ತಾ ಇದ್ದೀರಾ? ಪುಟ್ಮಲ್ಲಿ ಅವರೇ, ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹೇಗೂ ಮಧು ಮನೇಲಿಲ್ಲ, ಅವಳು ಬರೋ ತನಕ ಮಾತಾಡ್ತಾನೆ ಇರ್ಬೋದು. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ನಾನು ಪುಟ್ಮಲ್ಲಿ ಅವರಲ್ಲ, ನಿಮ್ಮ ಹೆಂಡತಿ ಮಧುರ. ಪುಟ್ಮಲ್ಲಿ ಅವರೇ, ನೀವು ತಮಾಷೆ ಮಾಡ್ತಿದ್ದೀರಾ. ನೀವ್ಯಾರು ಮಧು ಯಾರು ಅಂತ ನನಗೆ ಗೊತ್ತಾಗಲ್ವಾ? ನೀವು ಇತ್ತೀಚೆಗೆ ತುಂಬಾ ತಮಾಷೆ ಮಾಡೋದು ಕಲ್ತ್ಬಿಟ್ಟಿದ್ದೀರಾ. ನೀವು ಭಾವುಕ ನಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ನಿಮ್ಮ ಹೆಂಡತಿ ಯಾರು, ಬೇರೆಯವ್ರ ಹೆಂಡತಿ ಯಾರು ಅಂತ ಗೊತ್ತಾಗಲ್ವಾ? ನೀವೇ ಹೋದ್ರೆ ನಾನು ಏನೂ ಮಾಡಲ್ಲ. ಇಲ್ಲ ಅಂದ್ರೆ ನಾನೇ ಎಳ್ಕೊಂಡೋಗಿ ನಿಮ್ಮನ್ನ ಅಟ್ಟಿಂದ ಆಚೆಗಾಗ್ತೀನಿ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಈ ಮನೇಲಿ ನಾನು ಇನ್ನೊಂದು ಕ್ಷಣ ಇರಲ್ಲ. ಈ ಮನೆ ಕೆಲಸದವರು ಆ ಮನೆಯಲ್ಲಿ, ಆ ಮನೆ ಕೆಲಸದವರು ಈ ಮನೆಯಲ್ಲಿ.